ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇದು ಗಣೇಶ ಹಬ್ಬದ ಲಾಗ್ ಆಗಿರುತ್ತೆ. ಸೊ ಈ ಗಣೇಶ ಹಬ್ಬದ ಲಾಗು ನೋಡಿ ಯಾವ ರೀತಿ ನಾನು ಹಬ್ಬನ ಸೆಲೆಬ್ರೇಷನ್ ಮಾಡಿದೆ, ಹಾಗೆ ಎಲ್ಲೆಲ್ಲ ಹೋಗಿದ್ದೆ ಅನ್ನೋದನ್ನು ಈ ಲಾಗಲ್ಲಿ ತಿಳಿಸ್ತೀನಿ. ನೋಡಿ ಎಷ್ಟು ಮಳೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಮಳೆ, ಹಬ್ಬದ ವಾತಾವರಣ ನೋಡಿ, ರೋಡಲ್ಲೂ ಲೈಟಿಂಗ್ಸು. ಸೊ ಗಣೇಶ ಹಬ್ಬ ಬಂದರೆ ಏನೋ ಒಂಥರ ಖುಷಿ ಎಲ್ರಿಗೂ ಸಹ. ಪ್ರತಿಯೊಂದು ಕಡೆಯೂ ಲೈಟಿಂಗ್ ಹಾಕಿ ಸಾಂಗ್ ಹಾಕಿದ್ರೇ ಅದಕ್ಕೆ ಒಂದು ಕಳೆ ಅಂತಲೇ ಹೇಳ್ಬೋದು. ಮೊದಲೆಲ್ಲ ಗಣೇಶ ಹಬ್ಬದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ನಾವು ಕೂರೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಸೌಂಡು, ಅಷ್ಟು ಏನಂದರೆ ಡಿ ಜೆ ಸೌಂಡ್ ಆಗಿರ್ಬೋದು, ಅಥವಾ ಗಣೇಶ ಕೂರಿಸಿರೋ ಕಡೆ ತಮಟೆ ಆಗಿರ್ಬೋದು, ಪ್ರತಿಯೊಂದು ಸಹ ಇರ್ತಿತ್ತು. ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. 90s ಜನ್ರೇಷನ್ ಏನಿದ್ರು ಸಿಕ್ಕಾಪಟ್ಟೆ ಸ್ವೀಟ್ ಜನ್ರೇಷನ್ ಅಂತಲೇ ಹೇಳ್ಬೋದು. ಸೊ ಆ ರೀತಿ ಇರ್ತಿತ್ತು ಅಂತ ನಾನು ನಿಮಗೆ ಹೇಳಿದೆ. ಬಟ್ ಆದಷ್ಟು ಇವಾಗೆಲ್ಲ ಕಮ್ಮಿ ಆಗಿದೆ. ಹಾಗಿದ್ರೆ ಬನ್ನಿ ಯಾವ ರೀತಿ ನಾವು ಪೂಜೆ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ. ಹಾಗೆ ನಾನು ಎಲ್ಲೋಗಿದ್ದೆ ಅನ್ನೋದನ್ನು ಸಹ ನಿಮಗೆ ಈ ಒಂದು ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನಾವು ನಮ್ಮ ದೊಡ್ಡನಾದ್ನಿ ಮನೆಗೆ ಹೋಗಿ ಅಲ್ಲಿ ಪೂಜೆನ ಆರಂಭಿಸಿದ್ವಿ. ಸೊ ಪೂಜೆ ಎಲ್ಲ ಆದಮೇಲೆ ಇದು ಗಣೇಶ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದ ನನ್ನ ಅಳಿಯ ಅಂತ ಹೇಳಿದ್ರೆ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದ. ಲಿಂಗದ ರೂಪದಲ್ಲಿ ಇದ್ದಂತಹ ಗಣೇಶ ಅಂತಲೇ ಹೇಳ್ಬೋದು. ಹಿಂದೆ ಲಿಂಗನ ರೆಡಿ ಮಾಡಿ ಮುಂದೆ ಈ ರೀತಿ ಗಣೇಶನ ಅಲಂಕಾರ ಮಾಡಿದರು. ಸೊ ಕೊನೆಗೆ ಇದೆಲ್ಲ ಪೂಜೆನ ಮುಗಿಸ್ಕೊಂಡ್ವಿ ನಾವು. ಹಾಗೆ ಚಿಕ್ಕನಾದ್ನಿ ಮನೆಗೂ ಸಹ ಹೋಗಿದ್ವಿ. ಅಲ್ಲಿ ಹೋಗಿ ಅಲ್ಲೂ ಸಹ ಅರ್ಶಿನ ಕುಂಕುಮ ಕೊಟ್ಟು ಈಗ ದೊಡ್ಡನಾದ್ನಿ ಮನೆಗೆ ಬಂದಿದ್ದೀವಿ ಅಷ್ಟೇ. ಹಾಗಿದ್ರೆ ನೋಡಿ ಹೇಗಿದೆ ವಿಡಿಯೋ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಎಲ್ಲ ಮಹಾಮಂಗಳಾರತಿ ಎಲ್ಲ ಹಾಗೆ ಪೂಜೆ ಮಾಡುವಂಥ ಸಮಯದಲ್ಲಿ ಮಾಡಿದಂತಹ ವಿಡಿಯೋ ಇದು. ಸೊ ತುಂಬಾ ಚೆನ್ನಾಗಿ ಕೂರಿಸಿದ್ರು, ಅಲಂಕಾರನೂ ಸಹ ಅಷ್ಟೇ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಮುಕ್ತಿನಂತ ಶ್ರೀ ಸಿದ್ಧಿ ವಿನಾಯಕನಿಗೆ 21 ನಮಸ್ಕಾರಗಳು. बोले श्री श्री विद्या गणपति की जय, विद्या गणपति की जय, गणपति बप्पा मोरया, मंगल मूर्ति मोरया, ट्विंकल ट्विंकल लिटिल स्टार नव गणेश सुपरस्टार. ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ನಿನ್ನೊಲುಮೆ ನೋಟದ ಒಂದು ಸಣ್ಣ ಕಿರಣ, ಇಲ್ಲಿರಲೇ ಸಾಗಯ್ಯ ಜನ್ಮ. ಈ 7 ಲೋಕದ ಅಣುವಿನ ಇಹ ಪರದ ಸಾಧನಕ್ಕೆ ನೀ ಕಾರಣ. ನಿನ್ನೊಲುಮೆ ನೋಟದ ಒಂದು ಸಣ್ಣ ಕಿರಣ ಸಾಗಿ. ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ श्री श्री विद्या गणपति की जय. ಕೃಷ್ಣ मंगल मूर्ति श्री श्री विद्या गणपति की जय. ट्विंकल ट्विंकल लिटिल स्टार नव सुपरस्टार जय. ಹೆಚ್ಚಿಕು ಜಲ್ದಿ. ಹಬ್ಬ ಮಾಡಬೇಕಾದ್ರೆ ಯಾವ ರೀತಿ ಖುಷಿ ಇರುತ್ತೋ ಹಾಗೆ ಹಬ್ಬ ಮುಗಿದ ಮೇಲೂ ಸಹ ಅಷ್ಟೇ ಬೇಜಾರಿರುತ್ತೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ, ಸೊ ಹಬ್ಬದಲ್ಲಿ ಶುರುಲಿ ಯಾವ ರೀತಿ ಕೆಲಸ ಮಾಡಿರ್ತೀವೋ ಹಬ್ಬ ಮುಗಿದ ಮೇಲೂ ಅಷ್ಟೇ ಕೆಲಸ ಇರುತ್ತೆ. ಆದರೆ ಈ ರೀತಿ ವಿಸರ್ಜನೆ ಮಾಡಬೇಕಾದ್ರೆ ಅಥವಾ ದೇವ್ರನ್ನ ಆದಮೇಲೆ ಹಬ್ಬ ಮುಗಿತಲ್ಲ ಅನ್ನೋ
ಮುಗಿತಲ್ಲ ಅನ್ನೋ ಒಂದು ಬೇಜಾರಿರುತ್ತೆ. ಸೊ ಈಗ ಗಣೇಶನ ವಿಸರ್ಜನೆ ಮಾಡುವಂಥ ಸಮಯ. ನಮ್ಮ ಚೀಕು ಅಂತೂ ಅಲ್ಲಿ ಪೂಜೆ ಮಾಡ್ತಾಯಿದ್ರೆ ಹೋಗಿ ಆ ಗಣೇಶನ ಮುಟ್ಟೋದು, ಆ ಸೊಂಡ್ಲು ಮುಟ್ಟೋದು, ಹಾಗೆ ಅದು ಅವ್ರು ಅರ್ಶಿನ ಕುಂಕುಮ ಇಡ್ತಾಯಿದ್ರೆ ಅದನ್ನು ಸಹ ಹೋಗಿ ಮುದ್ದು ಮಾಡೋದು. ಗಣೇಶನಿಗೆ ಮುದ್ದು ಮಾಡುವಂತಹ ಒಂದು ಪುಟ್ಟ ಗಣೇಶ ಇವನು ಅಂತಲೇ ಹೇಳ್ಬೋದು. ಹೋಗ್ತಾನೆ ಮುದ್ದು ಮಾಡ್ತಾನೆ, ಅದನ್ನು ಸೊಂಡು ತಗೋತಾನೆ, ಅಲ್ಲಿ ಲಡ್ಡು ಥರ ಇದ್ರೆ ಆ ಲಡ್ಡು ಯಾಕೆ ತಿಂತಾ ಇದೆ ಅಂತ ಕೇಳ್ತಾನೆ. ಸೊ ಪ್ರತಿಯೊಂದೂ ಸಹ ಕ್ವಶನ್ ಮಾಡುವಂತಹ ಹುಡುಗ ಈ ಚೀಕು ತರಲೆ ಅಂತಲೇ ಹೇಳ್ಬೋದು. ಹಾಗೆ ಗಣೇಶ ಹಬ್ಬದ ದಿನ ಪ್ರತಿಯೊಬ್ಬರೂ ಸಹ ಎಲ್ಲರೂ ಸಹ ಪೂಜೆ ಮಾಡಿರ್ತಾರೆ. ಇದೊಂದು ವಿಘ್ನ ವಿನಾಯಕ ಹೆಸರಲ್ಲೇ ಇದ್ದಂಗೆ ನಾವು ಮಾಡುವಂಥ ಕೆಲಸನ ಎಲ್ಲನೂ ಸಹ ಅದು ವಿಘ್ನನ ನಿವಾರಿಸುವಂತಹ ಒಂದು ದೇವರು ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ಬರಿಗೂ ಸಹ ಈ ಹಬ್ಬ ಇಷ್ಟ ಇದ್ದೇ ಇರುತ್ತೆ. ನಾವೆಲ್ಲ ಯಾವುದೇ ಕೆರೆಗೆ ಹೋಗಿ ಅಥವಾ ನೀರಿಗೆ ಹೋಗಿ ಬಿಡಲ್ಲ. ಈ ರೀತಿ ಬಕೆಟಲ್ಲಿ ನೀರು ಬಿಟ್ಟು ಅಥವಾ ದೊಡ್ಡ ದೊಡ್ಡ ಟಬ್ಬಲ್ಲಿ ನೀರು ಬಿಟ್ಟು ಅದರಲ್ಲಿ ನಾವು ಗಣೇಶನ ಬಿಟ್ಟು ಆ ನಂತರ ಏನಂತಾರೆ ಆ ನೀರು ಮೆಲ್ಟೆಲ್ಲ ಆದಮೇಲೆ ನಾವು ಗಿಡಕ್ಕೆ ಆ ನೀರನ್ನ ಹಾಕ್ತೀವಿ. ಇಷ್ಟೇ ಈ ಒಂದು ಹಬ್ಬದ ವಿಶೇಷತೆ ಹಾಗೂ ಏನಂತಾರೆ ಸಂಭ್ರಮ ಅಂತಲೇ ಹೇಳ್ಬೋದು. बुद्धि शक्ति सारा बेड़ेंगे वा क्या बुद्धि शक्ति गणपति बप्पा मोरया मंगल मोरया ಹೋಗಿ ನೀನು ಆ ಕಡೆಯಿಂದ कृष्णा तो ಸೊ ಈಗ ಗಣೇಶನ ವಿಸರ್ಜನೆ ಮಾಡುವಂಥ ಸಮಯ. ಆ ಒಂದು ಟಬ್ಗೆ ಈ ರೀತಿ ಅರಿಶಿನ ಕುಂಕುಮ ಹಾಗೆ ಅಕ್ಷತೆ ಹೂವು ಎಲ್ಲ ಹಾಕಿ ಗಣೇಶನ ನಾವು ಯಾವ ರೀತಿ ಅಲಂಕಾರ ಮಾಡಿರ್ತೀವೋ ಅದೇ ರೀತಿ ಬುತ್ತಿ ಕಟ್ಟಿ ನಾವು ಕಳಿಸ್ಬೇಕಾಗಿರುವಂತಹ ಒಂದು ಸಂಪ್ರದಾಯ. ಆ ಒಂದು ಸಂಪ್ರದಾಯನೇ ಸಹ ನಾವು ಇಲ್ಲಿ ಮಾಡ್ತಾ ಇರೋದು. ಇದೆಲ್ಲ ಆದಮೇಲೆ ಹಬ್ಬದೂಟ ಇಲ್ಲ ಅಂದರೆ ಹೇಗೆ ಅಲ್ವಾ. ನೋಡಿ ಇಲ್ಲೂ ಸಹ ನಮ್ಮ ಚೀಕು ನಾನು ಹಾಕ್ತೀನಿ ಅದು ಚೀಕು ಅಷ್ಟು ಗಲಾಟೆ ಮಾಡ್ತಾನೆ. ಚೀಕು ಹ್ಯಾಪಿ ಗಣೇಶ. ಹ್ಯಾಪಿ ಗಣೇಶ. ಎಲ್ರಿಗೂ ಸಹ ಚೀಕು ಕಡೆಯಿಂದನೂ ಸಹ ಹ್ಯಾಪಿ ಗಣೇಶ. ಎಲ್ಲರೂ ಖುಷಿಯಾಗಿರಿ. ಆ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ. ಸೊ ನಮ್ಮ ತರಲೆ ಮುದ್ದು ಅಂತೂ ಸಿಕ್ಕಾಪಟ್ಟೆ ತರಲೆ. ಅದೇ ರೀತಿ ಮುಂದಿನ ವರ್ಷ ನಾವು ನಮ್ಮ ಮನೇಲಿ ಕೂರಿಸಿದಾಗ ನೋಡಿ ನಾವೆಲ್ಲ ನಮಸ್ಕಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವನು ಸಹ ಬಂದು ನಮಸ್ಕಾರ ಮಾಡ್ದ. ಸೊ ಪ್ರತಿಯೊಬ್ಬರೂ ಸಹ ಗಣೇಶನ ವಿಸರ್ಜನೆ ಮಾಡುವಂಥ ಸಮಯದಲ್ಲಿ ಈ ರೀತಿ ನಮಸ್ಕರಿಸಿ ಮಕ್ಕಳಿಗಂತೂ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಿದ್ರೆ ಅಷ್ಟೇ ಸಾಕು. ಸೊ ದೊಡ್ಡವ್ರಿಗೆ ಮಾಮೂಲಿ ಕೆಲಸದಲ್ಲಿ ವಿಘ್ನ ವಿನಾಶಕ ಅಂತಲೇ ಹೇಳ್ತಾರೆ. ವಿದ್ಯಾ ಗಣಪತಿ ಮಕ್ಕಳಿಗೆ ಆಗಿರುತ್ತೆ. ಈ ರೀತಿ ನಾವು ಗಣೇಶನ ಕಳಿಸ್ಕೊಟ್ಟಿದ್ದಾಯಿತು. ಸೊ ಪ್ರತಿಯೊಬ್ಬರೂ ಸಹ ಮನೇಲಿ ಹಬ್ಬನ ಜೋರಾಗಿ ಆಚರಿಸಿದ್ದೀರಾ. ಈಗ ಬನ್ನಿ ಹಾಗಿದ್ರೆ ಹಬ್ಬದೂಟ ಹೇಗಿತ್ತು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಎಷ್ಟು ಚೆನ್ನಾಗಿ ಹಬ್ಬದೂಟ ಇತ್ತು ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿತ್ತು. ಮೊದಲಿಗೆ ನಾನು ಎಲೆ ಹಾಕ್ಕೊಂಡು ಕೂತಿದ್ದೆ. ನೋಡಿ ಉಪ್ಪಿಂದ ಶುರು ಆಗುತ್ತೆ ಹಬ್ಬದೂಟ. ಉಪ್ಪು ಹಾಗೆ ಈ ಹಬ್ಬದ ವಿಶೇಷ ಎಲ್ರಿಗೂ ಗೊತ್ತು, ಕಡಲೆಕಾಳು ಉಸ್ಲಿ ಮಾಡ್ತಾರೆ ಅಂತ. ಅದೇ ರೀತಿ ನಾನು ಅಲ್ಲಿ ಕಡಲೆಕಾಳು ಉಸ್ಲಿನೂ ಸಹ ಮಾಡಿದರು. ಈಗ ಮೊದಲಿಗೆ ಕಾಳು ಗೊಜ್ಜು ಹಾಗೆ ನನಗೆ ಈ ರೀತಿ ಹಬ್ಬದೂಟ ಎಲೆಯಲ್ಲಿ ಮಾಡೋದ್ರಿಂದ ತುಂಬಾ ಖುಷಿಯಾಗಿದೆ, ಇಷ್ಟ ಆಗುತ್ತೆ. ಸೊ ಏನಪ್ಪ ಅಂತ ಹೇಳಿದ್ರೆ ಯಾವಾಗಲೂ ಎಲೆಯಲ್ಲಿ ಊಟ ಮಾಡಲ್ಲ ಅಲ್ವಾ. ಹಬ್ಬ ಹರಿದಿನ ಅನ್ನೋ ಒಂದು ಕಾರಣಕ್ಕೆ ಎಲೆಯಲ್ಲಿ ಈ ರೀತಿ ಊಟ ಮಾಡ್ತೀವಿ. ನೀವು ಸಹ ಆದಷ್ಟು ಹಬ್ಬಗಳಲ್ಲಿ ಈ ರೀತಿ ಎಲೆಗಳಲ್ಲಿ ಊಟ ಮಾಡುವಂತಹ ವಾಡಿಕೆನ ಇಟ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಕಡೆ ಉಪ್ಪು ಹಾಕಿದ್ರು, ಹಾಗೆ ಕಡಲೆಕಾಳು ಕಾಳು ಗೊಜ್ಜು ಜೊತೆಗೆ ಅವಲಕ್ಕಿ, ಸಿಹಿ ಅವಲಕ್ಕಿ ಅಂದರೆ ಈ ಗಣೇಶ ಹಬ್ಬದಲ್ಲಿ 3 ರೀತಿ ಪ್ರಸಾದ ಮಾಡ್ತಾರೆ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತ. ಅದೇ ರೀತಿ ಪ್ರಸಾದಗಳು ಇದು. ಈಗ ಹಪ್ಪಳ,
ವಡೆ ಮಾಡಿದರು. ಹಾಗೆ ಕಡುಬು ಎಲ್ರಿಗೂ ಗೊತ್ತಾಗಿರುತ್ತೆ, ಎಲ್ಲರೂ ಸಹ ಮನೆಯಲ್ಲಿ ಕಡುಬುನ ಮಾಡಿರ್ತಾರೆ. ಗಣೇಶ ಹಬ್ಬ ಅಂತ ಹೇಳಿದ್ರೆ ಗಣೇಶನಿಗೆ ಪ್ರಿಯವಾದಂತಹ ಕಡುಬು ಯಾರಿಗೆ ಗೊತ್ತಿರಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ. ಸೊ ಅದೇ ರೀತಿ ಕಡುಬು ಸಹ ಮಾಡಿದರು. ನಿಮಗೂ ಯಾರೆಲ್ರಿಗೂ ಕಡುಬು ಇಷ್ಟ ಆಗುತ್ತೆ, ಸಿಹಿ ಕಡುಬು ಇಷ್ಟ ಆಗುತ್ತಾ ಅಥವಾ ಖಾರ ಕಡುಬು ಇಷ್ಟ ಆಗುತ್ತಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಕಡುಬು ಸ್ವಲ್ಪ ಅಷ್ಟಕ್ಕಷ್ಟೇ, ಆದರೆ ಸಿಹಿ ಕಡುಬುನ ಸ್ವಲ್ಪ ತಿಂತೀವಿ, ಖಾರ ಕಡುಬು ಸ್ವಲ್ಪ ಅಷ್ಟಕ್ಕಷ್ಟೇ. ಅದಕ್ಕೆ ವಡೆ ಮಾಡಿದರು. ನೋಡಿ, ಊಟದ ಎಲೆ ಅಂದರೆ ಈ ರೀತಿ ಇರಬೇಕು. ಉಪ್ಪು, ಕಾಳುಗೊಜ್ಜು, ಬೀನ್ಸ್ ಪಲ್ಯ, ಸಿಹಿ ಅವಲಕ್ಕಿ, ಹಾಗೆ ಆಲೂಗಡ್ಡೆ ಗೊಜ್ಜು ಪಲ್ಯ, ಜೊತೆಗೆ ಏನದು ಕಾಳು ಉಸ್ಲಿ, ಹಾಗೆ ಇಲ್ಲಿ ಆಲೂಗಡ್ಡೆ ಗೊಜ್ಜು, ವಡೆ, ಹಪ್ಪಳ, ನೋಡಿ ಕಡುಬು, ಸಿಹಿ ಕಡುಬು ಮತ್ತು ಖಾರ ಕಡುಬು ಎಲ್ಲ ಹಾಕಿ ಬಿಸಿ ಬಿಸಿ ಅನ್ನ, ಪಪ್ಪು ಜೊತೆ ಬಿಸಿ ಬಿಸಿ ತುಪ್ಪ, ಕಾಯಿಸಿದಂತಹ ತುಪ್ಪ ಹಾಕಿ ಊಟ ಮಾಡಿದ್ರೆ ಸಿಕ್ಕಾಪಟ್ಟೆ ಹಬ್ಬದೂಟ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಎಲ್ಲ ನೋಡಿ ಈ ರೀತಿ ಬಡಿಸ್ಕೊಟ್ಟಿದ್ರು. ಊಟ ಮುಗಿಸಿದ್ವಿ ನೋಡಿ, ಈ ರೀತಿ ಊಟ ಮುಗಿಸಿ ಬಿಸಿ ಬಿಸಿ ತುಪ್ಪ ಹಾಕ್ತಾರೆ. ಊಟ ಆದ ನಂತರ ನಾವು ಸಹ ಮನೆಗೆ ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಆಯಿತು ಅಂತಲೇ ಹೇಳ್ತೀನಿ. ಸೊ ಮತ್ತೊಮ್ಮೆ ಎಲ್ರಿಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಸಹ ಆ ಗಣೇಶ ಒಳ್ಳೆಯದನ್ನೇ ಮಾಡಲಿ, ಹಾಗೆ ನೀವು ಸಹ ಎಲ್ರಿಗೂ ಒಳ್ಳೆಯದನ್ನೇ ಮಾಡೋಕ್ಕೆ ಬಯಸ್ರಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ಲಾಗಲ್ಲಿ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮತ್ತು ಲೈಕ್ ಕೊಡಿ ಅಂತ ಹೇಳ್ತಾ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.